ಹೈಕೋರ್ಟ್ನಿಂದ 2024 ನವೆಂಬರ್ 21ರಂದು ಕಡೂರು ಪಟ್ಟಣದ ಲಬಾಬಿನ್ ಮಸೀದಿ ಆಡಳಿತ ಮಂಡಳಿ ವಜಾಗೊಂಡಿದ್ದು, ಸಹ ಜಿಲ್ಲಾ ವಕ್ಫ್ ಮಂಡಳಿ ಈವರೆಗೂ ಮಸೀದಿಗೆ ಸಂಬಂಧಿಸಿದ ಲೆಕ್ಕ ಪುಸ್ತಕಗಳು ಪಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಹಾಗೂ ವಜಾಗೊಂಡ ಆಡಳಿತ ಮಂಡಳಿಯ ಲೆಕ್ಕ ಪರಿಶೋಧನೆ ನಡೆಸಿ 8 ತಿಂಗಳು ಆದರೂ ಲೆಕ್ಕ ಪರಿಶೋಧನೆಯಲ್ಲಿ ಕಂಡುಬಂದಿರುವ ಗಂಭೀರ ಆಶಯಗಳಿಗೂ ವ್ಯತ್ಯಾಸಗಳಿಗೂ ವಕ್ಫ್ ಆಕ್ಟ್ನಂತೆ ಯಾವುದೇ ಕ್ರಮ ಜರುಗಿಸದೆ ವಕ್ಫ್ ಮಂಡಳಿ ಆಡಳಿತ ಮಂಡಳಿ ಚುನಾವಣೆ ಸಿದ್ಧತೆ ಮಾಡುತ್ತಿದೆ ಎಂದು ಲಬಾಬಿನ ಮಸೀದಿಯ ಟೆಸ್ಟ್ನ ಮೊಮ್ಮಗ ಮೊಹಮ್ಮದ್ ಅತೀಕ್ ಆರೋಪಿಸಿದರು. ನನ್ನ ಹೆಸರು BK ಅತೀಕ್ ಅಂತ, BK ಅಬ್ದುಲ್ ರಹಮಾನ್ ಅವರ ವಂಶಸ್ಥ ಮತ್ತು ಕಡೂರಲ್ಲಿರ್ತಕ್ಕಂಥ ಲಬಾಬಿನ್ ಸುನ್ನತ್ ಜಮಾತ್ ಮಸ್ಜಿದ ಟ್ರಸ್ಟಿಯ ಮೊಮ್ಮಗ ಆಗಿರ್ತೇನೆ. ಸೊ ಈ ಟ್ರಸ್ಟ್ ಪ್ರಕಾರದಿಂದ ಈ ಟ್ರಸ್ಟ್ ನಾನ್ ಇರ್ರಿವೋಕಬಲ್ ಟ್ರಸ್ಟ್ ಇದು. ಈ ಟ್ರಸ್ಟನ್ನು ಮುರಿಲಿಕ್ಕೆ ಆಗೋದಿಲ್ಲ, ಇದು ಹೊಡಿಲಿಕ್ಕೆ ಆಗೋದಿಲ್ಲ. ಇದು ಟ್ರಸ್ಟಲ್ಲಿ ಇರ್ತಕ್ಕಂಥವ್ರೆ ವಂಶಸ್ಥರೇ ನಡ್ಸ್ಕೊಂಡು ಹೋಗಬೇಕಾಗಿರ್ತದೆ. ಮಸೀದಿ ಅಲ್ಲಿರ್ತಕ್ಕ ಕಂಡೀಷನ್ ಇದೆ. ಅದರಲ್ಲಿ ನಾವು ವಕ್ಫ್ ಆಫೀಸರಿಗೆ ಇದ್ರ ಬಗ್ಗೆ ನಾವು ತಿಳಿಸಿದ್ದೇವೆ, ಇದ್ರ ಬಗ್ಗೆ ಅರ್ಜಿಗಳು ಕೊಟ್ಟಿದ್ದೇವೆ, ಪ್ರತಿಯೊಂದು ಮಾಡಿದ್ದೇವೆ. ಮತ್ತು ಅರ್ಜಿಗಳೆಲ್ಲ ಕೊಟ್ಟಿರ್ತೇವೆ, ಮುಖ್ಯಾಧಿಕಾರಿಗಳು ಅವರಿಗೆಲ್ಲ ಕೊಟ್ಟಿರ್ತೇವೆ ಮಂಡಳಿಗೆ. ಈಗ ನವೆಂಬರ್ 21ರಂದು ಒಂದು ಕಡೂರು ಪಟ್ಟಣದಲ್ಲಿ ಲಬಾಬಿನ್ ಮಸೀದಿ ಆಡಳಿತ ಮಂಡಳಿಗೆ ಕೊಂಡಿರೋ ಜಿಲ್ಲೆಯ ವಕ್ಫ್ ಮಂಡಳಿಯಲ್ಲಿ ಈವರೆಗೂ ಮಸೀದಿಗೆ ಸಂಬಂಧಪಟ್ಟ ಆಡಿಟನ್ನು ಮಾಡಿಸಿದ್ದೀವಿ. ನಾವು ಆಡಿಟ್ ಮಾಡಿಸಿದಾಗ ಆಡಿಟಲ್ಲಿ ಲೋಪದೋಷಗಳು ಬಂದಿದ್ದಾವೆ. ಅದರಲ್ಲಿ ಆ ಸಮಯದಲ್ಲಿ ಇರ್ತಕ್ಕಂಥ ಕಮಿಟಿಯವರು ಮಾಡಿರ್ತಕ್ಕಂಥ ಲೋಪದೋಷಗಳು ಏನು ಮಾಡಿದ್ದಾರೆ ಅಂದರೆ 6.5 ಕೋಟಿ ಮಸೀದಿ ಕನ್ಸ್ಟ್ರಕ್ಷನ್ ಅಂತ ನೋಡ್ತಿದ್ದಾರೆ. ನಂತರ ಬಂದುಬಿಟ್ಟು ಆ ಮಸೀದಿ ಹಿಂದ್ಗಡೆ ಒಂದು ಜಮೀನು ತೊಗೊಂಡಿರ್ತಾರೆ, ಅದು ಮಸೀದಿ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು ಅಂತ ತೊಗೊಂಡಿರ್ತಾರೆ. ಬಟ್ ಅವರ ಹೆಸರಿಗೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಎರಡನೇದೇ ಬಂದುಬಿಟ್ಟು ಈ 6.5 ಕೋಟಿ ಹೇಗೆ ಬಂದಿದೆ ದುಡ್ಡು, ಅದು ಹೇಗೆ ಖರ್ಚಾಗಿದೆ ಅನ್ನೋದನ್ನ ಲೆಕ್ಕಾಚಾರನ ತಿಳಿಸಿರೋದಿಲ್ಲ. ಇದೆಲ್ಲ ಈ ವಕ್ಫ್ ಆಫೀಸರ್ ಮತ್ತು ವಕ್ಫ್ ಮಂಡಳಿ ತಿಳಿಸಿರ್ತೇವೆ. ಆದರೆ ಈ ವಕ್ಫ್ ಆಫೀಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ಸೇರಿ ಅಕ್ರಮವನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಎಲೆಕ್ಷನ್ ಮಾಡೋದು, ಈ ವಂಶಸ್ಥರಿಗೆ ಯಾರಿದ್ದಾರೆ ಅವ್ರಿಗೇನು ತಿಳಿಸೋದಿಲ್ಲ, ಏನಿಲ್ಲ, ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. ಆ ಮಸೀದಿ ನಮ್ಮ ಅಜ್ಜವ್ರು ಕಟ್ಟಿದಾಗ ಅದಕ್ಕೆ ಅನುಕೂಲ ಆಗಂತ ಇದು ಮಾಡಿದರು. 7 ಅಂಗಡಿಗಳು ಅದಕ್ಕೆ ಇನ್ಕಮ್ ಬರೋಂಥದ್ದೆಲ್ಲ ಮಾಡಿದರು. ಬಟ್ ಇವರು ಬಂದು ಮಸೀದಿನ ಹೊಡಿತೀವಿ, ನಾವು ಹೊಸದಾಗಿ ಮಾಡ್ತೀವಿ ಅಂದಾಗ ಸರಿ ಮಾಡಿ ಒಂದೇನೋ ಕಡೂರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ಆಗಿದ್ವಿ. ಈ ಮಸೀದಿ ಕಟ್ಟಿದಂದ್ರೆ ಇದ್ರದ್ದು ಲೆಕ್ಕಾಚಾರನ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಮತ್ತು ಇಲ್ಲಿ ಮಸೀದಿಯಲ್ಲಿ ಯಾವಾಗಲೂ ಹೊಡೆದಾಟ ಆಗೋದು, ಇದು ಅಕ್ರಮಗಳು ಆಗೋದು, ಜನಗಳಿಗೆ ರೆಸ್ಪೆಕ್ಟ್ ಕೊಡದೇ ಇರತಕ್ಕಂಥದ್ದು ಮಾಡೋದು. ನಾನು ಹೇಳ್ತಾ ಇರ್ತಕ್ಕಂಥ ಏನಂದರೆ ಅದು ಕಡೂರಿಂದ ಲಬಾಬಿನ್ ಸುನ್ನತ್ ಜಮಾತ್ ಮಸೀದಿ, ಅದು ಜಾಮಿಯಾ ಮಸೀದಿ ಅಲ್ಲ, ಮರ್ಕಸ್ ಅಲ್ಲ. ಜಾಮಿಯಾ ಮಸೀದಿ ಮತ್ತು ಮರ್ಕಸ್ ಅಂತ ಹೇಳ್ಕೋಬೇಕಂದ್ರೆ ಇವ್ರು ಕಡೂರಿನ ಜನತೆ ಆಗ್ಬೋದು, ವಕ್ಫ್ ಆಗ್ಬೋದು, ಪ್ರತಿಯೊಬ್ಬರು ಆಗ್ಬೋದು, ಒಂದು ಜಮೀನು ತೊಗೊಂಡು ಅವ್ರಿಗೆ ಕಟ್ಟಿ ಅದನ್ನು ಜಾಮಿಯಾ ಅಂತ ಮಾಡಲಿ. ಇದು ಲಬಾಬಿನ್ ಸುನ್ನತ್ ಜಮಾತ್ ಅಂತ ಇದೆ. ಲಬಾಬಿನ್ ಸುನ್ನತ್ ಜಮಾತಿಂದೇ ಮಸೀದಿ. ನಾವು ಲಬಾಬಿನ್ಗಳೇ ಮುಂದೆ ಅದನ್ನು ನಾನು ಟ್ರಸ್ಟನ್ನ ಮಾಡಿಸಿ ಅದು ನಡೆಸ್ತಕ್ಕಂಥದ್ದು. ಎಲೆಕ್ಷನ್ ಇದು ಆದಲ್ಲಿ ನೆಕ್ಸ್ಟ್ ಹೋರಾಟನೂ ಆಗುತ್ತೆ. ಮತ್ತು ಇವ್ರ ಎಲೆಕ್ಷನ್ಗೆ ಏನು ದುಡ್ಡು ಉಪಯೋಗಿಸ್ತಾರೆ ಅದೆಲ್ಲ ವ್ಯರ್ಥ ಆಗುತ್ತೆ ಇವ್ರದ್ದು ಅನ್ನೋದು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈ ಮೂಲಕ ನಾವು ನೆಕ್ಸ್ಟ್ ಟ್ರಸ್ಟ್ ಮಾಡಿನೇ ನಡೆಸ್ತೀವಿ ಅನ್ನೋದು ನಾವು ಹೇಳ್ತಾ ಇದ್ದೇವೆ ಇದನ್ನು.